ಗಾಯ್ಸ್ ಒಂದ್ ಲೆಕ್ಕಕ್ಕೆ ಹಳ್ಳಿ ಒಳಗಿರೋ ಚಲೋ ಅನ್ಸತ್ ಗಾಯ್ಸ್. ಇದು ಫುಲ್ ರಶ್ ಐತಿ ಗಾಯ್ಸ್, ಟ್ರಾಫಿಕ್ ಅಂತೂ ಭಾಳ ಐತಿ. ಅಲ್ಲ ಏನ್ ಆಕ್ಟಿಂಗ್ ಮಾಡ್ತಿ ಕಣ ನೀನು. ಗಾಯ್ಸ್ ನಂದು ಸೇಮ್ ಹೆಲ್ಮೆಟ್ ಐತಿ ಗಾಯ್ಸ್ ಇಲ್ಲಿ. ಗಾಯ್ಸ್ ನಮ್ದು ಡಿಮಾರ್ಟ್ರಿ ಶಾಪಿಂಗ್ ಮಾಡಿದ್ವಿ, ನಮ್ಮ ಡ್ರೈವರ್ ಅಣ್ಣ ಸಿಗ್ಬಿಟ್ರ. ಲಾಸ್ಟ್ ಟೈಮ್ ಬ್ಲಾಗ್ ದಾಗ ನೋಡಿರ್ಬೋದು ನೀವು ಅವರಿಗೆ. ಐಟಮ್ ಹೆಸರು ಹೇಳೋರೀಗ 4 ದೋಸೆ ತಿಂದಾನ ಗಾಯ್ಸ್. ಇನ್ನೊರ್ ಬಲ್ಲಿ ಹೋಗ್ರಣ ಗಾಯ್ಸ್. ಇಲ್ಲಿ ನಮಗ್ ಬೇಕಾಗಿರೋ ಐಟಮ್ ಸಿಕ್ತು ಗಾಯ್ಸ್. ಸೊ ಐತಿ. ಸೊ ಹಲೋ ಎಲ್ರು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತೇನ್ ಪ್ಲಾನ್ ಇತ್ತಂದ್ರೆ, ಡ್ಯೂಟಿ ಏನಾದ್ರು ಲಘು ಮುಗ್ದಿತ್ತಂದ್ರೆ ನೆಕ್ಸ್ಟ್ ಸಂಡೇ ಹೊರಗಡೆ ಅಡ್ಡಾಡಕ್ ಹೋಗೋಣ ಹುಬ್ಳಿ ಒಳಗೆ ಅಂತೇಳಿ ಬಾವಾಗ ಹೇಳಿದ್ದೆ. ಸೊ ಅವನು ಹೇಳಿದ್ದ. ಸೊ ಇವತ್ತು ಸಂಡೇ ಐತಿ, ಡ್ಯೂಟಿ ಲಘು ಮುಗ್ದೈತಿ. ಯಾಕಂದ್ರೆ ನಾ ಇವಾಗ ಸ್ಟೇಡಿಯಂ ಡ್ಯೂಟಿ ಒಳಗೆ ಇದ್ದೀನಿ. ಒಂದೇ ಮ್ಯಾಚ್ ಇತ್ತು ಇವತ್ತು. ಸೊ ಆ ಕಾರಣಕ್ಕೆ 5 ಗಂಟೆಗೆ ಮುಗೀತು. 5 ಗಂಟೆ ಮುಗಿದ್ಮೇಲೆ ಬಾಬಾ ಕಾಲ್ ಮಾಡಿದ್ದೆ. ಬಾಬಾ ನಂದು ಡ್ಯೂಟಿ ಮುಗೈತಿ, ಪಟ್ ಅಂತ ಬಾ ಹುಬ್ಳಿ ಅಡ್ಡಾಡ್ಕೊಂಡ್ ಬರೋಣ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಬಾಬಾನು ಬರ ಅಂತಾನೆ. ಇವತ್ತು ಎಷ್ಟಕ್ಕೈತೆ ಅಷ್ಟು ಹುಬ್ಳಿ ಅಡ್ಡಾಡೋಣ ಅಂತ, ಎಂಜಾಯ್ಮೆಂಟ್ ಮಾಡೋಣ ಅಂತ. ಸ್ಟೇಟ್ಯೂನ್ ಆಗಿರಿ ಗಾಯ್ಸ್. ಮಮ್ಮಿದೊಂದು ಡೆತ್ ಸರ್ಟಿಫಿಕೇಟ್ ಲ್ಯಾಮಿನೇಷನ್ ಮಾಡಿಸಿರುತ್ತೆ, ಮಾಡ್ಸೋಕೆ ಟೈಮ್ ಸಿಕ್ಕಿದ್ದಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ಸಿಲ್ಲ ಅಂತ ಮನೆಯಿಂದ ತೊಗೊಂಬಂದಿದ್ದೆ. ಸೊ ನೋಡುವಂತ ಮುಂದೆ ಎಲ್ಲಾದ್ರೂ ಲ್ಯಾಮಿನೇಷನ್ ಅಂಗಡಿ ಸಿಕ್ತಂದ್ರೆ ಲ್ಯಾಮಿನೇಷನ್ ಮಾಡ್ಸೋಣ ಅಂತ. ಗಾಯ್ಸ್ ಒಂದ್ ಲೆಕ್ಕಕ್ಕೆ ಹಳ್ಳಿ ಒಳಗಿರೋ ಚಲೋ ಅನ್ಸತ್ ಗಾಯ್ಸ್. ಇದು ಹುಬ್ಬಳ್ಳಿ ಒಳಗೆ ಒಂದು ಸಣ್ಣ ಪಿನ್ನ ಬೇಕಂದ್ರು ಅಲ್ಲೇ ಮಾರ್ಕೆಟಿಗೆ ಹೋಗ್ಬೇಕು. ಇವಾಗ ನೋಡ್ರಿ ಲ್ಯಾಮಿನೇಷನ್ ಮಾಡಿಸ್ಬೇಕಂತೇಳಿ ನಾನು ಹುಡುಕಾಡಕತ್ತೀನಿ. ಸೊ ಅಲ್ಲೊಂದಿನ ಅಂಗಡಿ ಐತಿ, 3 ಕಿಲೋಮೀಟರ್ ಆದ್ಮೇಲೆ ನಾವೊಂದು ಅಂಗಡಿ ಸಿಕ್ಕೈತಿ. ಇವಾಗ ಭಾಳ ಕಷ್ಟ ಐತಿ ಗಾಯ್ಸ್. ಇದ್ರೊಳಗೆ ಸಣ್ಣ ಐಟಮ್ ಏನು ಸಿಗಂಗಿಲ್ಲ ಅಸಲು. ಬೇಕಂದ್ರೆ ಮತ್ತೆ ಒಳಗೆ ಮಾರ್ಕೆಟ್ದಾಗ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಂದ್ರೆ ಫುಲ್ ಟ್ರಾಫಿಕ್ ಅದು ಇದು ಇರ್ತೈತಿ ಗಾಯ್ಸ್. ಇವಾಗ ಲ್ಯಾಮಿನೇಷನ್ ಮಾಡಕ್ಕೆ ಕೊಟ್ಟೀನಿ. ಸೊ ಬಾಬಾ ಕಾಲ್ ಮಾಡಿದ್ದ ಬರ ಅಂತಾನಂತ. ಸೊ ಅವ್ನು ಇವಾಗ ಲಘು ಬರ್ತಾನೆ. ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಹಾಕ್ಬೇಕು. ಫಸ್ಟ್ ಫೋನಿಗೆ ಚಾರ್ಜ್ ಹಾಕ್ಬೇಕು. ಸೊ ಗಾಯ್ಸ್ ಲ್ಯಾಮಿನೇಷನ್ ಎಲ್ಲ ಮುಗಿಸ್ಕೊಂಡೆ ಸದಾ ಇವಾಗ ಮನೆಗೆ ಬಂದೆ. ಇವಾಗ ಪಟ್ ಫ್ರೆಶ್ ಅಪ್ ಆಗೋಣ. ಮೊದಲೊಂದು ಫೋನಿನ ಸ್ಟೋರೇಜ್ ಕ್ಲಿಯರ್ ಮಾಡ್ಬೇಕು ನಾನು. ಮೊನ್ನೆ ನಾನು ಇದು ಮಾಡಿದ್ದೆಲ್ಲ ಕ್ರಿಕೆಟ್ದು ಲಾಗ್ ಮಾಡಿದಾಗ ಅದೆಲ್ಲ ಸ್ಟೋರೇಜ್ ಫುಲ್ ಆಗೈತಿ. ಅದೆಲ್ಲ ಡಿಲೀಟ್ ಮಾಡಿದ್ರೆ ಮಾತ್ರ ಈ ಲಾಗ್ ಕಂಪ್ಲೀಟ್ ಆಗೈತಿ. ಸೊ ಮನೆಯೊಳಗೆ ಹೋಗಿ ಪ್ರತಿಯೊಂದು ಡಿಲೀಟ್ ಮಾಡಿ ಫೋನ್ ಚಾರ್ಜ್ ಹಾಕಿ ಫುಲ್ ಮಾಡ್ಕೋತೀನಂತೆ. ಅದೆಲ್ಲ ಹಾಕೊಂಬಿಟ್ಟ ನಾ ಫ್ರೆಶ್ ಅಪ್ ಎಲ್ಲ ಹಾಕೀನಿ. ಅಲ್ಲಿ ಮಟ್ಟ ಬಾಬಾನು ಬರ್ತಾನೆ. ಸೊ ಗೈಸ್ ಪಟ್ ಹೋಗ್ಬರಿ. ಸೊ ನಂಗೆ ನಿನ್ನೆ ಡ್ಯೂಟಿ ಸ್ಟಾರ್ಟ್ ಮಾಡಿದಾಗ ನನ್ನ ಕಡೆ ಐಡಿ ಇರಲಿಲ್ಲ, ಬಟ್ ಇವತ್ತು ಐಡಿ ಕೊಟ್ರೆ ಮಸ್ತ್ ಐತಿ ಗೈಸ್. ನಂಗೆ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಡಿಗ್ರಿ ಅಡ್ಮಿಷನ್ ಮಾಡಿಸಿದ ಒಂದು ಥಿಂಗ್ ಏನಂದ್ರೆ ನಂಗೆ ಐಡಿ ಕಾರ್ಡ್ ಹಾಕೊಂಡು ಆಡಿಡ್ಬೇಕಂತೇಳಿ. ಸೊ ಆ ಕಾರಣಕ್ಕೆ ನಾನು ಡಿಗ್ರಿ ಅಡ್ಮಿಷನ್ ಮಾಡಿಸಿದ್ದೆ, ಬಟ್ ನಾ ಕಂಟಿನ್ಯೂ ಮಾಡಲಿಲ್ಲ. ಇವತ್ತು ನನಗೆ ಐಡಿ ಕೊಟ್ಟಾರೆ ನಂಗೆ ಭಾಳ ಖುಷಿ ಆಗ್ಬಿಟ್ಟೈತಿ. ಫುಲ್ ಹಾಕೋ ಅಲ್ಡಾಗೋದು ಬಿಟ್ಟೈತೆ ಫುಲ್ ಡ್ಯೂಟಿ ಒಳಗೆಲ್ಲ. ಸೊ ಪಟ್ ಬರ್ರಿ ಹೋಗೋಣ ಅಂತ, ಫ್ರೆಶ್ ಅಪ್ ಎಲ್ಲ ಆಗೋಣ ಅಂತ. ಗಾಯ್ಸ್ ನಮ್ಮ ಆರ್ಯನ್ ಒಂದು ವೀಕ್ ಆಯ್ತು ಗಾಯ್ಸ್, ಎಲ್ಲಿ ಹೊರಗಡೆ ತೆಗೆದೇ ಇಲ್ಲ. ಏನಾಗ್ಬಿಟ್ಟೈತಿ, ಡ್ಯೂಟಿ ಹೋಗೋದು ಮಾರ್ನಿಂಗ್ ಲಘು, ನೈಟ್ ಲೇಟಾಗಿ ಬರೋದು, ಇದೇ ಥರ ಆಗೈತಿ. ವಾಶ್ ಮಾಡಿ ಇಟ್ಟೆ ಒಂದು ವೀಕ್ ಆಗಿ ಬಂತು. ಸೊ ಇವತ್ತು ಹೊರಗೆ ತೆಗಿಬೇಕು ಗಾಯ್ಸ್ ಅದು. ಸೊ ಗಾಯ್ಸ್ ಇವಾಗ ಫ್ರೆಶ್ ಅಪ್ ಎಲ್ಲ ಆಗೋದು ಮುಗೀತು. ಬಾಬಾ ಬಂದು ವೇಟ್ ಮಾಡ ಅಂತಾನೆ ಬಸ್ ಸ್ಟ್ಯಾಂಡ್ ಒಳಗೆ, ಬರ್ರಿ ಪಟ್ ಅಂತ ಹೋಗೋಣ ಅಂತೇಳಿ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಎಲ್ಲ ಆಗೋದು ಮುಗಿತೆ. ಬಾಬಾ ಬಂದು ವೇಟ್ ಮಾಡ ಅಂತಾನಂತ. ಅವ್ನಿಗೆ ವೇಟ್ ಮಾಡೋಕ್ಕಾಗಂಗಿಲ್ಲ ಗೈಸ್. ಬಂದ ಅಂದ್ರೆ ಬರೀ ಅವಸರ ಮಾಡ್ತಾನೆ, ಬ್ಯಾಗ್ ಸ್ಟಾರ್ಟ್ ಮಾಡ್ತಾನೆ. ಭಾಳ ಕಾಯಿಸಿದಿ ಅಂದರೆ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬರ್ರಿ ಪಟ್ ಹೋಗೋಣ ಅಂತ. ಸೊ ಗೈಸ್ ನಮ್ದು ಹೆಂಗೈತೆ ಅಂದ್ರೆ, ನಾವೇನಾದರೂ ಬಸ್ಸಿಗೆ ಜರ್ನಿ ಮಾಡಿದ್ವಿ ಅಂದರೆ ನಾನು ಮತ್ತು ಬಾಬಾ ಒಟ್ಟ ಬಸ್ ಸ್ಟ್ಯಾಂಡ್ ಒಳಗೆ ವೇಟ್ ಮಾಡೋಂಗಿಲ್ಲ. ಲೊಕೇಶನ್ ರೀಚ್ ಆದ್ಮೇಲೆ ಪಟ್ ನಮ್ಮನ್ನು ಪಿಕಪ್ ಮಾಡ್ಬೇಕು. ಸೊ ಈಗ ಅವನು ಹಂಗೆ ಮಾಡ ಅಂತಾನೆ. ಬಂದು ನಿಂತು ಬಿಟ್ಟಾನ, ನಾನು ಲೇಟ್ ಆಗಿಬಿಟ್ಟಿದ್ದು, ಬ್ಯಾಗ್ ಸ್ಟಾರ್ಟ್ ಬಿಟ್ಟಾನೆ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬರ್ರಿ ಪಟ್ ಅಂತ ಬಸ್ ಸ್ಟಾಪಿಗೆ ಹೋಗೋಣ ಅಂತ. ಗೈಸ್ ಯಾವ ಕ್ರಾಸ್ ಒಳಗೆ ಟ್ರಾಫಿಕ್ ಇರ್ತಿದ್ದಿಲ್ಲ ಗೊತ್ತಿಲ್ಲ. ಅಕ್ಷಯ್ ಪಾರ್ಕ್ ಒಳಗಂತೂ ಭಾಳ ಕೆಟ್ಟ ಟ್ರಾಫಿಕ್ ಇರ್ತೈತೆ ಗಾಯ್ಸ್. ಯಾಕಂದ್ರೆ ಮಾಲ್ ಎಲ್ಲ ನಿಯರೆಸ್ಟ್ ಅದಾವಲ್ಲ, ಅದ್ರಾಗ ಸಂಡೇ ಇವತ್ತು ಫುಲ್ ರಶ್ ಐತಿ ಗಾಯ್ಸ್. ಟ್ರಾಫಿಕ್ ಅಂತೂ ಭಾಳ ಐತಿ ಗಾಯ್ಸ್. ಬರೋದು ಜಸ್ಟ್ ಇವಾಗ ಬಂದಾನ ಗಾಯ್ಸ್. ಇವಾಗ ಬಂದ್ಬಿಟ್ಟೆ ಏನ್ರ ತಿನ್ನಿಸ್ಬೇಕಂತ ಇವಂಗೆ, ಏನ್ರ ಕೊಡಿಸ್ಬೇಕಂತ. ಇವ ಇಲ್ಲಿ ಬರ್ಬೇಕಂತೇಳಿ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಗಾಯ್ಸ್. ಇವ್ಗೆ ಸಂಡೇ ಅಂತ ಗೊತ್ತೇ ಇಲ್ಲ. ಇವತ್ತು ಆರಾಮ್ ಕ್ರಿಕೆಟ್ ಏನು ಮಗ ನನ್ನ ಮುಂದೆ ಪಿಕ್ಚರ್ ಮಾಡ್ತಾನೆ. ನಾ ಇಲ್ಲಿ ನೀ ಕಡೆ ಬರ್ತೇನೆ ಅಂತೇಳಿ ಮಧ್ಯಾಹ್ನ ತಿಂದಿಲ್ಲ ಅಂತೇಳಿ. ಅಲ್ಲ ಏನು ಆಕ್ಟಿಂಗ್ ಮಾಡ್ತಿ ಕಣ ನೀನು. ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ ಗಾಯ್ಸ್. ನನ್ನ ಕಡೆ ಒಂದೇ ಸೆಲ್ಫಿ ಗಾಡಿ ಸ್ಟಾರ್ಟ್ ಆಗೈತಿ. ಈ ಮಗ ಗಾಡಿ ಹತ್ತಾನೆ, ಗಾಡಿನೇ ಸ್ಟಾರ್ಟ್ ಆಗಲ್ಲ ಗಾಯ್ಸ್. ಏನು ಮಾಡಿಲ್ಲ ಅದಕ್ಕೆ. ಬರೀ ಗಾಯ್ಸ್ ಫಸ್ಟ್ ಇವಾಗ ಎಲ್ಲರೂ ಟೀ ಕುಡಿಯೋಣಂತ. ಟೀ ಕುಡಿಯೋಕ್ಕಿಂತ ಮುಂಚೆ ಶರತ್ತನ ಬೇಕಿ ಒಂದು ಹೆಲ್ಮೆಟ್ ತೊಗೋಬೇಕು. ಪಾಪ ಮಾರ್ಕೆಟಿಗೆ ಹೋದ ನಂಗೆ ಹೇಳ ಮಿಸ್ ಮಾಡೋಕೋಬೇಡ ಅಂತ ಹೇಳಿದ್ದ. ಲಾಸ್ಟ್ ವೀಕು ತರೋದು ನೆನಪಾಗಿಲ್ಲ ನಂಗೆ. ಸೊ ಇವಾಗ ಅವ್ನ ಸಂಬಂಧ ಮಾರ್ಕೆಟಿಗೆ ಹೋಗೋಣ ಅಂತ, ಒಂದು ಹೆಲ್ಮೆಟ್ ತೊಗೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ಎಲ್ಲರೂ ಸ್ವಲ್ಪ ಟೀ ಕುಡಿಯೋಣ ಗಾಯ್ಸ್. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ. ಆ ಫೋನಿಗೆ ಏನಂದ ರಘು? 75 ಯಾವ್ದು? 16 Pro 16 Pro 17 5K 15 Pro 63 ಅನ್ನತ ನಾವು. ಎಷ್ಟು? 63 63 ಭಾಳ ಆಗ್ತದೆ ಗಾಯ್ಸ್. ಇವಾಗ ರೀಸೆಂಟ್ಲಾಗಿ ನಂದು ಫೋನ್ ಚೇಂಜ್ ಮಾಡ್ಬೇಕು, ಒಂದು ಫೋನ್ ಚೇಂಜ್ ಮಾಡ್ಬೇಕು. ಸೊ ಅದಕ್ಕೆ ಗ್ಲೋಬಲ್ ಫೋನ್ ತೊಗೋಬೇಕಂತೇಳಿ ನಮ್ಮ ಫ್ರೆಂಡ್ ಇದ್ದ, ಯಾರಿಗೂ ಹೇಳಿದ್ದ ಅಂತ ಎನ್ಕ್ವೈರಿ ಮಾಡಿದ್ದೀವಿ ಗಾಯ್ಸ್. ರೀಸನಬಲ್ ಐತೆ ರೇಟ್, ಬಟ್ EMI ಆಪ್ಷನ್ ಇಲ್ಲ ಅಂತ ಒಂದೇ ಮಾತು.
ಎರಡನೇ ಮಾತು ನಾವು ಅಮೌಂಟ್ ಕೊಟ್ಟ ಮೇಲೆ 45 ದಿವ್ಸಕ್ಕೆ ನಮ್ಗೆ ಫೋನ್ ಡೆಲಿವರಿ ಆಕೈತಂತ. ಸೊ ಆ ಕಾರಣಕ್ಕೆ ನಮ್ಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ. ಗಾಯ್ಸ್ ಇಂಥ ಸಿಟಿ ಒಳಗೆ ಅದು ಇಂಥ ಟ್ರಾಫಿಕ್ ಒಳಗೆ ಸ್ಕೂಟಿ ಭಾಳ ಬೆಸ್ಟ್ ಗಾಯ್ಸ್. ನಾವೇನಾದರೂ ಗೇರಿಂಗ್ ಗಾಡಿ ತಂದ್ವಿ ಅಂದ್ರೆ ಇಂಥ ಟ್ರಾಫಿಕ್ ಒಳಗೆ ಗೇರ್ ತೆಗಿಯೋದು ಹಾಕೋದು ಭಾಳ ಕಷ್ಟದ ಕೆಲಸ ಆಯ್ತು ಗಾಯ್ಸ್ ಇವಾಗ ಜಸ್ಟ್ ನಾವು ನೆಹರು ಗ್ರೌಂಡಿಗೆ ಬಂದ್ವಿ. ಸೊ ಫಸ್ಟ್ ಹೆಲ್ಮೆಟ್ ಒಂದು ಷರತ್ತಾಗ ಮತ್ತು ಆಮೇಲೆ ನನಗೆ ಆಗಂಗಿಲ್ಲ ಗಾಯ್ಸ್ ಮತ್ತು ಒಂದು ಕಡೆ ಬೇಯಿಸ್ಕೊಳ್ಳೋದು ಆಗ್ಬೇಕು. ಸೊ ಇಲ್ಲೇ ಮುಂದ್ಗಡೆ ಒಂದು ಅಂಗಡಿ ಐತಿ, ಹೋಗಿ ನೋಡೋಂತ ಅವ್ನು ಫೋಟೋ ಕಳಿಸ್ತೀನಿ, ಅವ್ನು ಲೈಕ್ ಆತಂದ್ರೆ ತೊಗೊಳ್ಳೋಣ. ಗಾಯ್ಸ್ ವೇಗಾ ಶಾಪ್ ಅಂತೂ ಓಪನ್ ಐತಿ, ಬರ್ರಿ ಪಟ್ ನೋಡೋಂತ ನೋಡಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ. ಹೆಲ್ಮೆಟ್ ಹಾಂ ಫುಲ್ ಕೋಟ್ ಪ್ಲೇನ್ ಬ್ಲ್ಯಾಕ್ ಈ ಟೈಪ್ ಅದ ಗಾಯ್ಸ್. ಇಲ್ಲೆಲ್ಲ ನೋಡ್ಬೋದು ನೀವು ಗಾಯ್ಸ್. ನಂದು ಸೇಮ್ ಹೆಲ್ಮೆಟ್ ಐತೆ ಗಾಯ್ಸ್, ಇಲ್ಲಿ ಸೇಮ್ ಟು ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ ಗಾಯ್ಸ್. ಒಂದು ಸ್ಕೂಟಿ ಐತಲ್ಲ ಗಾಯ್ಸ್, ಸೊ ಅದಕ್ಕೆ ಹುಡುಗ್ಯಾರ್ದ ನೋಡ ಅಂತಾನೆ ಗಾಯ್ಸ್. ಇವ ಹೆಂಗೆ ಚಲೋ ಐತಿ ನೋಡಾತೀನಿ ಹೆಂಗೈತೆ ಚಲೋ ಐತಿ ಫೀಲ ಮಸ್ತ್ ಐತಿ. ತೊಂಬಿಡ್ಲಿ ತೊಗೊಳನ್ ಹಾಂ ಇದು ನೋಡಿದ್ರೆ ಇದು ಹೆಂಗೈತಿ ಇಷ್ಟು ಡಬಲ್ ಐತದ ಕ್ಲಾಸ್. ಇಲ್ಲ ಒಂದ ಸಿಂಗಲ್ ಅಷ್ಟ. ಹಾಂ ಇದು ಮ್ಯಾಲೆ ಪೊಲೀಸರ್ದು ಟೈಪ್ ಐತಲ್ಲ ಇದಾಗ ಗಾಯ್ಸ್. ಫೈನಲಿ ಹೆಲ್ಮೆಟ್ ತೊಗೊಂಡ್ವಿ. ಸೊ ಇದನ್ನ ಇವಾಗ ನಾವು ಹಿಡ್ಕೊಂಡು ಅಡ್ಡಾಡಕ್ಕಂತೂ ಆಗಂಗಿಲ್ಲ, ಎಲ್ಲರೂ ಒಂದು ಕಡೆ ಇಡ್ಬೇಕು. ಯಾಕಂದ್ರೆ ಅಡ್ಡಾಡೋದು ಭಾಳ ಐತಿ. ಇವಾಗ ಫಸ್ಟಿಗೆ ಇದನ್ನು ತೊಗೊಂಡಿವಿ, ಅಡ್ಡಾಡೋದೆಲ್ಲ ಜಾಸ್ತಿ ಐತಿ, ಹಿಡ್ಕೊಂಡು ಅಡ್ಡಾಡಕ್ಕಾಗಂಗಿಲ್ಲ. ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ ಗಾಯ್ಸ್. ಒಂದು ರೂಲ್ಸ್ ಹೆಂಗೈತೆ ಗೊತ್ತೇನು ಗಾಯ್ಸ್, ನಾವು ಯಾರಿಗಾದ್ರೂ ಗೆಸ್ಟಿಗೆ ಇನ್ವೈಟ್ ಮಾಡಿರ್ತೀವಲ್ಲ, ಸೆಲೆಬ್ರಿಟೀಸ್ಗೆ ಇನ್ಫ್ಲುಯೆನ್ಸರ್ಸ್ಗೆ ಅವ್ರಿಗೆ ಇನ್ವೈಟ್ ಮಾಡಿ ಪ್ರತಿಯೊಂದು ಅವ್ರದ್ದು ಖರ್ಚು ನೋಡ್ಕೊಳ್ಳೋದೆ ನಾವು ಎಲ್ಲ ಮಾಡ್ತಿರ್ತವಲ್ಲ ಗಾಯ್ಸ್. ಹಂಗೆ ಇವ ಕಡಾಮುಡಿ ಮಾತಾಡ್ತಾನೆ, ಅದು ಹೋಟೆಲ್ನಾಗ ಊಟ ಬೇಕು ನನಗೆ, ಬೇರೆ ಹೋಟೆಲ್ನಾಗ ಊಟ ಬೇಡ. ಇಂಥವ್ರು ಇದ್ರೆ ಹೆಂಗೆ ಗಾಯ್ಸ್, ಇವ್ರಿಗೆಲ್ಲ ದೋಸ್ತರಾಗಿಲ್ಲ ಗಾಯ್ಸ್, ಮಿತ್ರರು ಅಂತಾರೆ ಗಾಯ್ಸ್. ಇವಾಗ ಹೆಲ್ಮೆಟ್ ಅದು ಎಲ್ಲ ತೊಗೊಳೋದು ಮುಗಿತ. ನೆಕ್ಸ್ಟ್ ಇವಾಗ ಎಲ್ಲಾದರೂ ಟೀ ಕುಡಿಯೋಣ ಗಾಯ್ಸ್. ತಲೆ ಭಾಳ ನೋವು ಆಯ್ತು ಅಂತ ನಮ್ಮ ಸೌಕರ್ಯರಿಗೆ ಅವ್ರಿಗೆ ಸ್ವಲ್ಪ ಟೀಗಿ ಎಲ್ಲ ಕುಡ್ಸೋಣ ಬನ್ನಿ ಗಾಯ್ಸ್. ಇಲ್ಲೇ ರೈಡ್ ತೊಗೊಳ್ಳಿ ಗಾಯ್ಸ್. ಇವಾಗಿದ್ದು ಹೆಲ್ಮೆಟ್ ಬಾಕ್ಸ್ ಆಫೀಸ್ ಒಳಗೆ ಇಡ್ತೇನಂತ, ಯಾಕಂದ್ರೆ ಅವ್ನು ನಾಳೆ ಡ್ಯೂಟಿ ಅದು ಮುಗಿಸ್ಕೊಂಡು ಬಂದು ತೊಗೊಂಡು ಹೋಗ್ತಾನೆ. ಆಫೀಸ್ ಕಡೆ ಬಂದಿದ್ದೆ, ಒಳಗೆ ಹೋಗ್ಬೇಕಂದ್ರೆ ಶೂಸ್ ಎಲ್ಲ ಬಿಚ್ಚೋಬೇಕು, ಮತ್ತು ಶೂಸ್ ಬಿಚ್ಚೋಕೆ ಸ್ವಲ್ಪ ಲೇಟ್ ಆಕೈತಿ. ಸೊ ಅದಕ್ಕೆ ಇಲ್ಲಿ ನಮ್ಮ ಅಣ್ಣ ಅದಾನ. ಅಣ್ಣ ಸ್ವಲ್ಪ ಒಳಗೆ ಇಟ್ಬೇಡ ಇದು ಮಕ್ಕ ತೋರ್ಸಾಂತಿಲ್ಲ ಗಾಯ್ಸ್, ಯಾಕಂದ್ರೆ ಲಾಸ್ಟ್ ವಿಡಿಯೋದಾಗ ಭಾಳ ಕೆಟ್ಟ ರೋಸ್ಟ್ ಮಾಡ್ಯ ನಂಗೆ ಗಾಯ್ಸ್. ಇವಾಗ ಹೆಲ್ಮೆಟ್ ಅಂತೂ ಸೇಫಾಗಿ ಆಫೀಸ್ದಾಗ ಇಟ್ಟೇನಿ, ಆರಾಮ್ಸಿ ನಾಳೆ ಬಂದು ತೊಗೊಂಡು ಹೋಗ್ಲಿ. ಇವ ಸಾಯಕತ್ತಾನ ಗಾಯ್ಸ್, ಮೊದ್ಲು ಅವ್ನು ಚಾ ಕೊಡ್ಸೋಣ ಅಂತ. ಅದು ಸಾಯಬೇಕಾರೆ ಮತ್ತು ಬಾಯಿ ಒಳಗೆ ಒಂದು ನೀರು ಹಾಕಿಲ್ಲ ಅಂತಾರಲ್ಲ, ಹಂಗೆ ಸಾಯಕತ್ತಾನ ಗಾಯ್ಸ್. ಇವ ಫಸ್ಟ್ ಇವಂಗೆ ಚಾ ಕುಡ್ಸೋಣ ಬರ್ರಿ ಗಾಯ್ಸ್. ಇವ್ನು ಹಣೆ ಬರೋಕ್ಕೆ ನಾವು ಹೋಗೋ ರೋಡ್ ಒಳಗೆ ಒಂದು ಟೀ ಪಾಯಿಂಟ್ ಸಿಗಲಿಲ್ಲ, ಇವ್ನು ಚಾ ಕೂಡ ಅದೃಷ್ಟ ಇಲ್ಲ ಅನ್ಸತಿ. ಸೊ ಡಿ ಮಾರ್ಟಿಗೆ ಬಂದೇವಿ, ಒಂದು ಐಟಮ್ ಬೇಕಾಗಿತ್ತು, ಸಿಗ್ತೈತೆ ನೋಡೋಣ ಬರ್ರಿ ಗಾಯ್ಸ್. ಸ್ಟೆಪ್ಸ್ ಹಚ್ಚಿ ಹೋಗ್ತೋಲೆ ಬೇಡಪ್ಪ ಓಕೆ ಗಾಯ್ಸ್. ನಾವು ಇವಾಗ ಎಂಟ್ರಿ ಆಗಂತೀವಿ ಗಾಯ್ಸ್. ಇವತ್ತು ಸಂಡೇ ಅಂತೇಳಿ ಫುಲ್ ರಶ್ ಐತಿ ಗಾಯ್ಸ್. ಹುಬ್ಳಿ ಎಲ್ಲ ಇಲ್ಲೇ ನನಗೆ ಸಿಕ್ಕಾಪಟ್ಟೆ ರಶ್ ಐತಿ ಗಾಯ್ಸ್, ಫುಲ್ ಗಾಯ್ಸ್. ನಮ್ದು ಡಿಮಾರ್ಟ್ರಿ ಶಾಪಿಂಗ್ ಮಾಡಿದ್ವಿ, ನಮ್ಮ ಡ್ರೈವರ್ ಅಣ್ಣ ಸಿಗ್ಬಿಟ್ರ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಲಾಸ್ಟ್ ಟೈಮ್ ಲಾಕ್ಡೌನ್ ನೋಡಿರ್ಬೋದು ನೀವು. ಅವರಿಗೆ ನೀರಿಗೆ ಬಂದಿರಿ ಇಲ್ಲೇ ನೋಡ್ರಿ, ಮನಿ ಬಾಳೆ ಎಲ್ಲ ಇಲ್ಲೇ ಡಿಮಾರ್ಟ್ದಾಗ ಐತಿ ಅವ್ರದ ಗಾಯ್ಸ್. ಯಾರಿಗೆ 200 ರೂಪಾಯಿ ಕೊಡ್ಬೇಕಾಗಿತ್ತು ಅಂತ ಅವ್ರು ಸರ್ ಇಲ್ಲಿ ಬಂದ್ಬಿಟ್ರ. ಆ ಕಡೆ ಈ ಕಡೆ ಅಂತ ಎದ್ರಾಗದ್ ಬಿಟ್ಟಾನ ಗಾಯ್ಸ್. ಹಾಗಾದ್ರ ಅಂತಿಲ್ಲ ಅವ್ರೇನ್ ಪಬ್ಲಿಕ್ ಇದ್ದಾಗ ನಿಂಗೆ ಕೇಳ್ತಾರ, ಪಬ್ಲಿಕ್ ಇದ್ದಾಗ ಕೇಳ್ತಾರ ನಿಂಗೆ ಅವ್ರೆ. ಅಲ್ಲಿ ಆಫೀಸ್ನಾಗ ಗಾಡಿ ಇಡ್ಬೇಡ ಅಂದ್ರೆ ಒಳಗ ಹೊಡಿತಿ. ಮತ್ತೆ ಆಫೀಸಿಂದ ಬೇರೆ ಅದ, ಎದಕ್ಕೆ ಹಾಕ್ಬಾರ್ದು ಇದನ್ನ ಕ್ಲಿಪ್ ಹಾಕ್ಬೇಡ ಗಾಯ್ಸ್. ಕಂಗಾಲಾಗ ಗಾಯ್ಸ್, ಒಟ್ಟು ಹಾಕಕ್ಕೆ ಹೋಡ ಕ್ಲಿಪ್ ಅಂತ ಹೇಳಂತಾನೆ, ಬಿಡಂಗಿಲ್ಲ ನಾ ಪಕ್ಕ ಕ್ಲಿಪ್ ಹಾಕ್ತೇನೆ ನೋಡ್ರಿ ಗಾಯ್ಸ್ ನೀವು. ಗಾಯ್ಸ್ ಇಲ್ಲಿ ನಮ್ಗೆ ಬೇಕಾಗಿದ್ದ ಐಟಮ್ ಏನೋ ಸ್ಟಾಕ್ ಖಾಲಿ ಆಗೈತಂತ, ಸ್ಟಾಕ್ ಆದಷ್ಟು ಲಗು ಬರ್ತಿದ್ರಿ ಅಂತ ಹೇಳಿದ್ರೆ. ಐಟಮ್ ಹೆಸರು ಹೇಳೋರಿಗೆ ಗಾಯ್ಸ್ ಇಲ್ಲಿ ಸಿಗಂತಿಲ್ಲ, ಬರ್ರಿ ಗಾಯ್ಸ್ ನೆಕ್ಸ್ಟ್ ಹೋಗೋಣ ಅಂತ. ಗಾಯ್ಸ್ ನಾವು ಸಣ್ಣದ ನೆಟ್ಗೆ ನಮಗೆ ಚಡ್ಡಿ ಹಾಕೊಳಕ್ ಬರ್ತಿದ್ದಿಲ್ಲ, ಬಟ್ ಇವಾಗಿನ ಸಣ್ಣ ನೋಡ್ರಿ ಗಾಯ್ಸ್, ಸಣ್ಣ ಥಾರ್ ಅಂತ ಕಾರ್ ಅಂತ ಜನ್ರೇಷನ್ ಆದ್ರೂ ಭಾಳ ಸ್ಪೀಡ್ ಆಗೈತೆ ಗಾಯ್ಸ್. ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಕ್ಕೆ ಬಂದೇವಿ, ದಾವಣಗೆರೆಗೆಲ್ಲ ನಮ್ಮ ಹುಬ್ಬಳ್ಳಿ ಒಳಗೆ. ಸೊ ಬರ್ರಿ ಪಟ್ ತಿನ್ನೋಣ ಅಂತ ಗಾಯ್ಸ್. ನಂಗೆ ಒಟ್ಟೆ ಬೆಣ್ಣೆ ದೋಸೆ ರೂಢಿನೇ ಇದ್ದಿದ್ದಿಲ್ಲ, ಯಾಕಂದ್ರೆ ನಂಗೆ ಬೆಣ್ಣೆ ತುಪ್ಪ ಮೊಸರು ಹಾಲಂಗೆ ಒಟ್ಟಾಗಿ ಬರೋಂಗಿಲ್ಲ. ಲಾಸ್ಟ್ ಟೈಮ್ ನಾನು ಗೆಸ್ಟ್ ಜೊತೆ ಬಂದಾಗ ತಿಂದಿದ್ದೆ ಒಂದ್ಸಲ, ಸೊ ಅವಾಗಿಂದ ರೂಢಿ ಆಗಿಬಿಟ್ಟೈತಿ. ನಾವು ವಿದ್ಯಾನಗರ ರೂಟಿಗೆ ಏನಾದರೂ ಬಂದೆ ಅಂದ್ರೆ ಇಲ್ಲಿ ತಿನ್ಲಂಗೆ ಹೋದ್ರೆ ಏನೋ ಒಂದು ಮಿಸ್ ಮಾಡ್ಕೊಂಡು ಅನಿಸ್ತೈತಿ. ಸೊ ಬೆಣ್ಣೆ ದೋಸೆ ತಿನ್ನುವಂತ ತಿಂದ ಬೀಬಿ ಹತ್ರ ಒಂದು ಗಿಫ್ಟ್ ಸೆಂಟರ್ ಐತಿ. ಆ ಗಿಫ್ಟ್ ಸೆಂಟರ್ ಒಳಗೆ ನನ್ನ ಬೈಕಿನ ಕೀಗೆ ಒಂದು ಚೈನ್ ಕರೆಕ್ಟಾಗಿ ಇಲ್ಲ ಅಂತಿಲ್ಲ. ಸೊ ಅದಕ್ಕೆ ಒಂದು ಕೀ ಬ್ಯಾಸ್ ತೊಗೊಂಡೆ ಬೈಕಿಗೆ ಹಾಕೋಣಂತ. ಬರ್ರಿ ಗಾಯ್ಸ್ ಇವಾಗ ಬೆಣ್ಣೆ ದೋಸೆ ತಿನ್ನಂತ. ಇವಂಗೂ ನಂತರ ಫಸ್ಟ್ ಇವಂಗೂ ರೂಢಿದ್ದಿಲ್ಲ ಅದು ಬೆಣ್ಣೆ ದೋಸೆ ತಿನ್ನೋದು. ನಿಂಗೆ ರೂಢಿ ಆಗ್ತದ? ಇಲ್ಲೊಂದ್ಸಲ ತಿನ್ನಾಗ ಬಂದಿದ್ದು ನಾವು, ಅವಂಗೂ ತಿಂದಾನ, ಅವಂಗೂ ಟೇಸ್ಟ್ ಆಗ್ಬಿಟ್ಟೈತಿ. ಅವನು ಚಲೋ ಮಾಡ್ಬಿಟ್ಟಾನ ಬ್ಯಾಟಿಂಗ್ ಮಾಡಕ್ಕೆ. ಅವಾಗ ಗಾಯ್ಸ್ ಏನು ತಿಂತಾನೆ ಗಾಯ್ಸ್ ಇವ, ನಾವು ಒಂದು ದೋಸೆ ತಿಂತಾನಂತ ಕರ್ಕೊಂಡು ಹೋದ್ರೆ ಇವ 4 ದೋಸೆ ತಿಂದಾನ ಗಾಯ್ಸ್. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ಡು ಸತ್ತೋಗ್ಬಿಡ್ಬೇಕು. ಅದ್ರಾಗ ದಾವಣಗೆರೆ ಬೆಣ್ಣೆ ದೋಸೆ 1ಕ್ಕೆ 85 ರೂಪಾಯಿ ಗಾಯ್ಸ್ ಅದ. ನಾ ಬರೀ 1-2 ತಿನ್ಬೋದು, 4 ರೋಡ್ ಟೋಟಲ್ 4 ಇರ ಸಣ್ಣದಿಲ್ಲ ಅಂದ್ರಿ. ಗಾಯ್ಸ್ ಇಲ್ಲಿ ಕೀ ಬೆಂಚ್ ಆಪ್ಷನ್ ಭಾಳ ಅದಾವ, ಬಟ್ ನಂಗೆ ಇದೊಂದೇ ಬೇಕಾಗಿತ್ತು.
ಇದೊಂದೇ ಬೇಕಾಗಿತ್ತು ನನಗೆ, ಬಟ್ ಅದ್ರೊಳಗೆ ಗಂಟಿನೂ ಐತಿ. ಗಂಟೆ ಆಲ್ರೆಡಿ ಇವಾಗ ಇಬ್ರು ಕೊಟ್ಟಾರ, ಬಿಟ್ಟು ಹೋದ್ಮೇಲೆ ಗಾಡ್ಸ್ಕೊಂಡ್ರ ಅಂತ. ಗಾಯ್ಸ್ ಲಾಸ್ಟಿಗೂ ಮತ್ತೆ ಇದ ತೊಗೊಂಡೆ, ಯಾಕಂದ್ರೆ ನಂಗೆ ಇದು ಬೇಕಾಗಿತ್ತು. ಸೊ ಅದ್ರ ಸಂಬಂಧ ಇದು ಅದ್ರ ಜೊತೆ ಗಂಟಿನೂ ಬಂತ. ಏನಿಲ್ಲ, ನಾ ಇದೊಂದೇ ಯೂಸ್ ಮಾಡ್ತೀನಿ. ಗಂಟೆ ಹೆಂಗಿತ್ತು ಹಂಗೆ ಇಟ್ಬಿಡ್ತೀನಿ. ಅದು ಹುಡುಗರಿಗೆ ಹುಡುಗಿಯಾರು ಗಂಟೆ ಚೈನ್ ಅದಕ್ಕೆ ಕೊಡ್ತಾರಲ್ಲ ಅದು ಬಿಟ್ಟು ಹೋದ್ಮ್ಯಾಗ ಬಾರಿಸ್ಕೊಂಡ್ರಾಗ ಅವ್ರು ಹಿಂದಿನ ರಾಸ ಹಿಂಗೈತೆ ಅದ. ಇನ್ನೋರ್ ಬಿಟ್ಟು ಮಲ್ಲಿ ಹೋಗ್ರನ ಬರ್ರಿ ಗಾಯ್ಸ್, ಇನ್ನೋರ್ ಬಿಟ್ಟು ಮಲ್ಲಿ ಹೋಗ್ರನಂತ. ಗಾಯ್ಸ್ ಡಿಮಾರ್ಟ್ ಒಳಗೆ ಸಿಗದೇ ಇರೋ ಐಟಮ್ ಇಲ್ಲಾದ್ರೂ ಸಿಗ್ಬೋ ಅಂತೇಳಿ ಬಂದೇವಿ. ಯಾವ್ದು ಐಟಮ್ ರೀ ರಾಯಲ್ ಬಿ ಅದ ನೋಡೋಣ ಬರ್ರಿ ಗಾಯ್ಸ್, ಇಲ್ಲರ ಸಿಗ್ತದ ಅಂತ. ಹಂಗೆಲ್ಲ ಹೇಳಂಗಿಲ್ಲ ಗಾಯ್ಸ್, ಸ್ವಲ್ಪ ಸಸ್ಪೆನ್ಸ್ ಐತದ. ಸೊ ಅದಕ್ಕೆ ಇಲ್ಲಿ ಸಿಗ್ಬೋದು ಐ ಥಿಂಕ್. ಚೆಕ್ ಮಾಡೋಣ ಬರ್ರಿ. ಹಾಯ್ ಗಾಯ್ಸ್, ಇಲ್ಲಿ ನಮಗೆ ಬೇಕಾಗಿರೋ ಐಟಮ್ ಸಿಕ್ತು ಗಾಯ್ಸ್. ಪಕ್ಕ ನಿಂಗೆ ಎಷ್ಟು ಮಂದಿ ಸೊ ಗಾಯ್ಸ್ ಇವಾಗ ಇನ್ನೋರ್ ಬಿಟ್ಟು ಮಾಡೋದೆಲ್ಲ ನೋಡೋದು ಮುಗಿಯುತ್ತೆ. ಸದಾ ಮನೆ ಹೋಗಂತ ಫೋನ್ದಾಗ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಂಡು ಮತ್ತೆ ವಾಪಸ್ ಬಂದು ಊಟ ಗಿಟ ಎಲ್ಲ ಮಾಡೋಣ ಅಂತ ಬರ್ರಿ ಗಾಯ್ಸ್. ಸೊ ಗಾಯ್ಸ್ ಇವಾಗ ನಾವು ಊಟಕ್ಕೆ ಬಂದೇವಿ. ಯಾವುದಿದು ಖಾನಾ ಖಜಾನಾ ವೆಜ್ ಆ್ಯಂಡ್ ನಾನ್ ವೆಜ್. ಬರ್ರಿ ಗಾಯ್ಸ್ ಊಟ ಗಿಟ ಮಾಡೋಣ. ಗಾಯ್ಸ್ ಇವಾಗ ನಾವು ಹೇಳ್ತಿರ್ತಾ ನೀವು ಎಲ್ಲರೂ ಹೋದ್ರೆ ಬರೀ ಚಿಕನ್ ಕೊಲ್ಹಾಪುರಿ ಅದ ತೋತಿರಲ್ಲಿಪ್ಪ ಅಂತ. ಅದಕ್ಕೆ ಇವತ್ತು ಇವ್ನು ಕೇಳಿ ಕೊಟ್ಟಿರಿ ಮೆನು, ಏನು ಆರ್ಡ್ರ್ ಮಾಡ್ತಾನೆ ನೋಡೋಣ ಮಗ, ಮಾಡಿ ಆರ್ಡ್ರ್ ಹುಡುಕ. ಸೊ ಗಾಯ್ಸ್ ಇವಾಗ ನಾವು ಕಬಾಬ್ ಮತ್ತು ಬಿರಿಯಾನಿ ಆರ್ಡ್ರ್ ಮಾಡೀವಿ. ನಾನಂತರೂ ಮೆನು ಇವ್ನು ಕೇಳಿ ಕೊಟ್ಟಿದ್ದೆ, ಏನಾರ ಆರ್ಡ್ರ್ ಮಾಡಪ್ಪ ಅಂತ. ಆಮೇಲೆ ನೀನೇ ಇಸ್ಕೊಂಡಿಲ್ಲ ಅದ ಮೆನು. ನಾ ಇಸ್ಕೊಂಡೇನಪ್ಪ, ಮತ್ತು ನೀನು ಆರ್ಡ್ರ್ ಕೊಡ ಅಂತೇಳಿ ಬರೀ ನೋಡ ಅಂತಿಪ್ಪ. ಆರ್ಡರ್ ಕೊಡೋ ಮಟ್ಟ ಪುರ್ಸತ್ತಿಲ್ಲ, ಚಾರ್ಜ್ ಇಲ್ಲ. ನೀವು ಬರೀ ನೋಡ ಅಂತ ಗಾಯ್ಸ್, ಏನು ನೋಡ ಅಂತ ಹೋಗ್ತೀವಿ ಸೈಡ್ ಅದು ಬಜೆಟ್ದು ಇರಲ್ಲ ಲಿಸ್ಟ್, ಅದನ್ನ ನೋಡಕತ್ತ ನೀವು. ಸೊ ಅದಕ್ಕೆ ನೋಡ್ರಿ, ಗೊತ್ತಿದ್ದ ಐಟಮ್ ತಿಂದ್ರೆ ಹೊಟ್ಟೆ ತುಂಬ ತಿಂತೇವಿ. ಅದು ಗೊತ್ತಿಲ್ಲದ ಐಟಮ್ ತೊಗೊಂಡು ಹಂಗಿರೈತಿ ಹಿಂಗಿರೈತಿ ಸುಮ್ಮನೆ ಬಿಟ್ಟವ್ರು ಸರಿ ಅನ್ಸಂಗಿಲ್ಲ. ಸೊ ಅದಕ್ಕೆ ಆರಾಮ್ ಪದ್ಧತಿ ಸರಿ ಕಬಾಬ್ ತಿನ್ನೋದು, ಬಿರಿಯಾನಿ ಹೊಡಿಯೋದು. ಸೊ ಗೈಸ್ ಇವಾಗ ನಾವು ಫುಡ್ ಆರ್ಡ್ರ್ ಮಾಡಿದ್ರಂತ, ಪಟ್ ಊಟ ಮಾಡಿ ಮನೆಗೆ ಹೋಗೋಣ ಅಂತ. ಮನೆ ಹೋಗಿ ಸಿಗ್ತಾನೆ ನಿಮಗೆ ಮಕ್ಕ ನೋಡ ಅಂತನ್ರಿ ಗೈಸ್. ಸೊ ಗೈಸ್ ಇವಾಗ ಊಟದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಒಂದು ಥಿಂಗ್ ಏನಂದ್ರೆ ನಂದು ಲಾಗ್ ಒಳಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು ಭಾಳ ಜಾಸ್ತಿ ಐತಿ. ಏನು ಇಂಪ್ರೂವ್ಮೆಂಟ್ ಇಲ್ಲ, ಯಾಕಂದರೆ ಫಸ್ಟ್ ಟೈಮ್ ನೋಡಂತಿಲ್ಲ, ಸ್ವಲ್ಪ ನರ್ವಸ್ ಫೀಲ್ ಆಗ್ತಿರ್ತೈತಿ. ಸೊ ಇನ್ನೊಂದು ಥಿಂಗ್ ಏನಂದ್ರೆ ಲಾಗ್ ಮಾಡುವಾಗಲಿ ನಾನು ನಾರ್ಮಲ್ ಡೇ ಒಳಗೆ ಇದ್ದಾಗಲಿ ಒಬ್ರಿಬ್ರು ಅಂತರೂ ಡೈಲಿ ಐಡೆಂಟಿಫೈ ಮಾಡಿ ಮಾತಾಡ್ಸಿರ್ತಾರೆ, ಐಡೆಂಟಿಫೈ ಆದರೂ ಮಾಡಿರ್ತಾರೆ. ಬಟ್ ನಾ ಲಾಗ್ ಅವ್ರದ್ದು ಕ್ಲಿಪ್ ತೊಗೊಂಡು ಯಾವ ಥರ ಲಾಗ್ ಮಾಡ್ಬೇಕಂತೇಳಿ ನಂಗೆ ಅದು ಗೊತ್ತಾಗಂತಿಲ್ಲ. ಸೊ ಆ ಕಾರಣಕ್ಕೆ ನಾ ಯಾರು ಮೀಟ್ ಮಾತಾಡ್ಸಿದ್ದು ಯಾವುದು ಲಾಗ್ ಒಳಗೆ ಆ್ಯಡ್ ಮಾಡೋ ಅಂತಿಲ್ಲ. ಸೊ ಈ ರೀತಿ ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ನೂ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸಿಗೋಣಂತ್ರಿ ಮತ್ತು ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ನಕ್ಕೊಂತ ಸಾಯಿರಿ, ನಕ್ಷತ್ರ ಆಗ್ತೀರ ಅಂತ ಹೇಳ್ತಾ ಟಾಟಾ ಬಾಯ್ 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 ಹೇಳ ಬಾಯ್ ಗ್ಯಾಸ್.